ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐಶ್ವರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು 3 ಜನ ಹೋಗ್ತಿದ್ದೀವಿ ನೋಡಿ. ತಿಕ್ಲಿ ಥರ ಒಬ್ಳೆ ಓಡಾಡ್ತಾವಳೆ, ಅವಳೊಬ್ಳು ತಿಕ್ಲಿ. ಇವನು ಬರಲ್ಲ, ಇವಳು ಇಲ್ಲಿಂತವಳೆ. ಕೋಳಿ ಹುಂಜ ದೇವಸ್ಥಾನಕ್ಕೆ ಬರೋ ಹುಡುಗಿ ಹೆಂಗಳು ನೋಡಿ. ಅಲ್ಲೈತೆ ನೋಡ್ಬೋದು ಅಂಗಡಿ. ನೀನು ಅಕ್ಕನೇ ಕಾಣಿಸ್ತೀಯ. ಯಾಕೆ ದೇವಸ್ಥಾನ ನೋಡಿ. ಫೈನಲ್ ಆಗಿ ನಾವು ಬಂದಿದ್ದ ದೇವಸ್ಥಾನ ಇದೆ. ಪ್ರಸಾದ ಕೊಟ್ಟರೆ ಬೇಗ ಬೇಗ ತಿನ್ನಬೇಕು ಅನ್ನೋ ಬುದ್ಧಿನೇ ಇಲ್ಲ ಈ ಹುಡುಗಿಗೆ. ನೋಡಿ ಎಷ್ಟು ನಿಧಾನಕ್ಕೆ ಕೊಟ್ಟು ತಿಂತಾಳೆ. ಬೇಗ ಬೇಗ ತಿನ್ನು. ಚೆನ್ನಾಗಿತ್ತಾ? ಅವಾಗ 55 ಪೈಸೆ ಇದ್ದಿತ್ತು, ಇವಾಗ 1 ರೂಪಾಯಿ ಆಗೈತೆ. ಆಮೇಲೆ ಇವಾಗ ಪ್ರಸಾದ ತಿಂದಿರ ಚಿಪ್ಪಲ್ಲಿ ತುಂಬ್ಕೊಂಡು ಹೋಗ್ತೈತೆ. ಅವ್ರು ನೋಡೋರ್ಗು ನೋಡಿ ತಟ್ಟೆಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಬಾಗಿಲು ಹಾಕ್ತವ್ರೆ, ಅದಕ್ಕೆ ಬಾಗಿಲು ಹಾಕೇ ಬಿಟ್ರು. ನೋಡ್ಕೊಂಡು ಹಾಕೋಕ. ಇನ್ನು ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಲಕ್ಷ್ಮೀ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ತಿರ್ಗಾ ಅಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಕೊಡ್ತಾರ ನೋಡ್ಬೇಕು. ಇಲ್ಲಿ ಪ್ರಸಾದ ಸಿಕ್ದಂಗೆ ಅಲ್ಲಿ ಪ್ರಸಾದ ಸಿಕ್ಬಿಟ್ರೆ ಸಾಕು. ಪ್ಲೇಸ್ ಚೆನ್ನಾಯ್ತಲ್ಲ. ಯಾರನ್ನ ನೋಡ್ತಾ ಇದೀಯಾ? ಮಾತಾಡು. ಚಂದನ್ ನಮ್ ಗಾಡಿ ಓಡ್ಸಕ್ ಬರಲ್ಲ ಫ್ರೆಂಡ್ಸ್, ಕಾರ್ ಓಡ್ಸಕ್ಕೂ ಬರಲ್ಲ. ಹಿಂದೆ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ನೆನ್ನೆ ಹೆಂಗ್ ಬರ್ತಿದ್ದೆ ಅಷ್ಟೇ ನಾನು ಹೇಳಿತ್ತು. ಯಜ್ಜು ನೀನ್ ಹೇಳಿ ಇವಾಗ. ಅವಳೇನು ಹೇಳೋ ಸಿಚುವೇಶನ್ ಅಲ್ಲಿ ಇಲ್ಲ ಪಾಪ. ತುಂಬಾ ಟಯರ್ಡ್ ಆಗಿ ನೊಂದೇನೆ. ಅಲ್ಲಲ್ಲಿ ಒಂದು ಬ್ಲಾಗ್ ಮಾಡಿದ್ರಲ್ಲ, ಆ ಬ್ಲಾಗ್ ಅಲ್ಲಿ ಪಾಪ ಬೇಸತ್ತು ನೊಂದೇ ಕೂತಿರೋದು ಅವಳು ಪಾಪ ಮಗು. ಏನಾಯ್ತು? ಇವನ್ ಸಡನ್ ಬ್ರೇಕ್ ಆಗ್ತಾನೆ. ಅವನಿಗೆ ನಿಜ ಗಾಡಿ ಓಡ್ಸಕ್ ಬರಲ್ಲ ಅಚಿತ ಹೇಳ್ದಂಗೆ. ಅಣ್ಣ ಒಂದ್ ನಿಮಿಷ ನಿಂಗೆ ಕಾರ್ ನೋಡಿಲ್ಲ. ಇದು ತೋರ್ಸಿ ಇಲ್ಲಿ ನೋಡಿ ಫ್ರೆಂಡ್ಸ್. ಊಟ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಿಧಾನವಾಗಿ ಆರಾಮಾಗಿ ಹೋಗಿ, ಎಲ್ಲರೂ ಸ್ಪೀಡಾಗಿ ಹೋಗ್ಬೇಡಿ. ಮನೇಲಿ ನಿಮಗೋಸ್ಕರ ಒಂದೊಂದು ಜೀವ ಕಾಯ್ತಾ ಇರುತ್ತೆ ಅಂತ ನೆನೆಸ್ಕೊಂಡು ಹೋಗಿ ಆಯ್ತಾ.
ನಾವು ತಿನ್ನೋದು ಹಸು ಬರ್ತದ ಇದು ಪೆಟ್ರೋಲ್ ಇಂಡಿಯನ್ ಆಯಿಲ್. ಇವಳು ನೋಡ್ರಿ ಏನ್ ಮಾಡ್ತಾವಳೆ, ಸ್ವಲ್ಪ ಕಣ್ಣಿನ ಒಳಸ್ಕೊಳ್ತೀರಿ. ಕೆಳಗಡೆ ಬಿದ್ದಿರೋದು ಹಂಗೆ ಎತ್ಕೊಂಡ್ ತಿಂತಾವಳೆ ಇವಳು. ನೋಡಿ ಅಷ್ಟೊಂದು ಒಚ್ಚೆ ಬಿದ್ಬಿಟ್ಟವಳು ಹುಡುಗಿ, ಕೆಳಗಡೆ ಬಿದ್ದಿರೋದು ಸಹ ಎತ್ಕೊಂಡ್ ಬಾಚ್ಕೊಂಡ್ ತಿಂತಾವಳೆ. ಇವಾಗ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನದು ಸೈಲೆಂಟ್ ಆಗಿ ಚಾಕ್ಲೇಟ್ ಅಂತಿದ್ದಾಳೆ. ಸರಿ ಸರ್, ಹಂಗೆ ಗಾಡಿ ಓಡಿಸ್ಕೊಂಡು ಬರ್ತೀವಿ ಸರ್. ಹಾಗಾದ್ರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಲ್ಲ, ಅದು ಆಕ್ಚುಲಿ ಏನು ಬೇಕಾದ್ರೆ ನೋಡ್ಕೊಂಡು ಬರಲ್ಲ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬೇಕು. ಕರೆಕ್ಟಾ? ಓಕೆ. ನಾನು ಕೈ ಕೊಟ್ಟರೆ 5 ನಿಮಿಷ ಕೊಡ್ತೀನಿ, ಯಾವ್ದು ಬೇಕೋ ಜಾಸ್ತಿ ಕೊಡ್ತಾರಲ್ಲ ಅದು ನನಗೆ ಹೇಳಿದ್ದು ರಿಯಲ್ ಕಾರಲ್ಲ. ಇದು ಲಕ್ಷ್ಮೀ ಮಂದಿರ, ಇದು ಬಂದಿರೋ ದೇವಸ್ಥಾನ ಮಹಾಲಕ್ಷ್ಮಿ ದೇವಾಲಯ. ಅಲ್ಲೇ ಲಕ್ಷ್ಮಿ ಮಾಡಿದ್ದಾರೆ ನೋಡಿ, ಪಾಮದೇನಲ್ಲಿ ಲಕ್ಷ್ಮಿ ಮಾಡಿದ್ದಾರೆ ಅಂತ. ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೆಳಗಡೆ ಅನ್ನ ಮಾತ್ರ ನಾನು ಹಾಕ್ಬೇಕಂತೀನಿ, ಯಾಕೆ ಹಾಕ್ತೀನಿ ಲೂಸಾ ನೀನು ನೀನು ಅಷ್ಟತ್ರ ಕ್ಲೋಸ್ ಅಪ್ ಅಲ್ಲಿ ಬರ್ತಿದ್ಯಾ ನೋಡಿ ಫ್ರೆಂಡ್ಸ್. ಅವನು ಶೆಲ್ಟ್ ಎಲ್ಲ ಬಿಟ್ಕೊಂಡು ಬರ್ತಿದ್ದೆ ತಿಕ್ಲ. ನೀವು ಬ್ಲಾಗಿನ ಮಾತಿದ್ದೆ ಅವನು ಕಳೀತಾರೆ ಹೆಂಗೆ ನೋಡ್ತಿದ್ದೀವಿ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನೋಡಿ ಫ್ರೆಂಡ್ಸ್, ಇದು ರಾಮನ ದೇವಸ್ಥಾನ ಅಯೋಧ್ಯ. ಇವತ್ತು ಓಪನ್ ಇಲ್ಲ. ಊಲೆ ಮಾರಿತ್ತು ಇವಳು ಕರೆಕ್ಟಾಗಿ ಮಾತಾಡಕ್ ಬರಲ್ಲ ಅಂತ ಹೇಳ್ತಾಳೆ. ಇವಳಿಗೆ ಕರೆಕ್ಟಾಗಿ ಮಾತಾಡಿ ನನ್ ಕ್ಯಾಮ್ರಾ ಆನ್ ಮಾಡಿಸ್ತಾರೆ ನೋಡಿ, ಇವ್ರಿಬ್ರು ಸೈಲೆಂಟ್ ಆಗ್ಬಿಡ್ತಾರೆ. ಏನು ಗೊತ್ತಿಲ್ತಾರ, ಅಮಾಯಕರ್ತಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇನ್ನು ಲಿಫ್ಟಿಕ್ ಖಾಲಿ ಆಗ್ಬಿಟ್ಟೈತೆ. ನಮ್ಮ ಮನೇಲಿ ಲಿಫ್ಟಿಕ್ ತಗೋಣ ಅಂದ್ಬಿಟ್ಟು ಲಿಫ್ಟಿಕ್ ತಗೊಳಕ್ ಬಂದಿದೀವಿ. ಇಲ್ಲ ಲಿಫ್ಟಿಕ್ ಖಾಲಿ ಆಗೈತೆ, ಲಿಫ್ಟಿಕ್ ತಗೊಂಡು ಬರ್ಬೇಕು. ಇವಾಗ ಬಳೆ ಸ್ಟಾಪ್ ಹೋಗ್ತಿದೀವಿ. ಇವ್ರಿಬ್ರು ಹಿಂಗಾಸಿಂದ ಎಳಿತಾರಂದ್ರೆ ಹಿಂಗಿಳ್ದ್ಬಿಟ್ಟವ್ರು. ಈ ಬಳೆ ಶಾಪ್ ಇವನೇನ್ ಮಾಡ್ತಾ ಇದ್ದಾನೆ? ಬರಕ್ಕೂ ರೆಡಿ ಆಗ್ಬಿಟ್ಟು ಬರ್ಬೇಕು ಇವ್ರಿಬ್ರು. ಇಂಗ್ಲೀಷ್ ಇನ್ನು ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು. ಶಾಪಿಂಗ್ ಮಾಡಿದ್ಮೇಲೆ ಇವಾಗ ಮನೆಗೆ ಹೋಗಬೇಕು. ಏನೇನು ತೊಗೊಂಡ್ವಿ ಅಂದ್ಬಿಟ್ಟು ಮನೇಲಿ ತೋರಿಸ್ತೀನಿ. ಇವಾಗ ಐಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಪಾರ್ಲರ್ ಹತ್ರ ಹಾಕಿದ್ದೀವಿ. ಐಸ್ ತೊಗೊಂಡು ತಿನ್ಕೊಂಡು ಹೊರಡಬೇಕು. ಐಸ್ ತೊಗೊಂಡವನಿ, ಇದು ಮ್ಯಾಂಗೋ ಫ್ಲೇವರು ಆ್ಯಂಡ್ ಇದು ಜಾಕ್ ಫ್ರೂಟು, ಆಮೇಲೆ ತಿನ್ಬಿಟ್ಟು ಹೋಗ್ಬೇಕು ಇವಾಗ ಮನೆಗೆ. ನಾನು ಐಸ್ ಕ್ರೀಮ್ ತಿಂತಿದ್ದಾಳೆ ಎತ್ಕೊಂಡು. ನಾನು 2 ಐಸ್ ಕ್ರೀಮ್ ತಗೊಂಡ. 2 ಐಸ್ ಕ್ರೀಮು ಚೆನ್ನಾಗಿಲ್ಲ. ಇದು ಯಾವ್ದೋ ಮ್ಯಾಂಗೋ ಅಂತ ಇತ್ತು, ಕಚಡವಾಗ ಐತೆ ಮ್ಯಾಂಗೋ ಐಸು. ಆ ಬ್ರ್ಯಾಂಡ್ ಅವ್ರು ನೋಡಿದ್ರೆ ಪಕ್ ಅಂತ ಅದೇನೋ ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ, ನನ್ಗೆ ಇಷ್ಟ ಚೆನ್ನಾಗಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಇವ್ರು ಬೇಕಾ ಐಸ್? ವೈಟ್ ಪ್ಯಾಂಟ್ ಕಣಿ ನೋಡಲೇ, ಇದು ಎಪ್ಪಿ ಸಾಕೀಚೆ ಇದಾ ಯಪ್ಪ ಹೊಳಿತಾನೆ. ಅಯ್ಯ ಅತ್ತಾಕೆ 1000 ರೂಪಾಯಿ ಖಾಲಿ ಡಮಾರ್. ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದಿನ ಬಂದ್ರೆ ಇವ್ರ ಜೊತೆ ನಿಜವಾಗೂ 1000 ರೂಪಾಯಿ ಖರ್ಚು ಮಾಡ್ತಾರೆ. ಅದೇನಕ್ಕೆ ಹಂಗೆ ಖರ್ಚು ಮಾಡ್ತಾರೋ, ಅದೇ ನೀರ ಖರ್ಚು ಮಾಡೋ ಕಾಸು ಬೇಕಾ ಬಿಟ್ಟು ಹೇಳಲ್ಲ. ಯಾರ ಕಾಸು ಆಗಲಿ, ನಿನ್ ಕಾಸು ನನ್ನ ಕಾಸೆ, ನನ್ನ ಕಾಸು ನನ್ನ ಕಾಸೆ, ಹಸಿದ ಕಾಸು ನನ್ನ ಕಾಸೆ, ಎಲ್ಲರ ಕಾಸು ನನ್ನ ಕಾಸೆ, ಹೆಜ್ಜು ಕಾಸು ನನ್ನ ಕಾಸು.
ನಿನ್ನೆ ತೋರಿಸ್ತಾ ಇದ್ದೀನಿ ನಾನು. ಏನಂತ ಲಾರಿ ಗೊತ್ತಾ? ಲಾರಿ ಫ್ರೆಂಡ್ಸ್, ಲಾರಿ ಬರ್ತಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಲಾರಿ ಫ್ರೆಂಡ್ಸ್, ಲಾರಿ ಬರ್ತಿದೆ. ನಮ್ಮ ಮನೆ ತೋರ್ಸ ಏನೋ ಮತ್ತೆ ಬಂದಿದೆ. ಐಸ್ ತಿನ್ಕೊಂಡು ಗಾಡಿ ಓಡಿಸ್ತಾರೆ, ಅದನ್ನು ತೋರಿಸಿ. ವಾವ್, ಯಾರೆಲ್ಲ ಐಶ್ವರ್ಯದ ಸೆಲ್ಫಿ ಬೇಕೋ, ಅವಳು ಫೋನ್ ನಂಬರ್ ಬೇಕೋ, ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಈ ಮನೆಗೆ ಬಂದ್ಬಿಡಿ. ಅಷ್ಟೊಂದು ಅವ್ರ ಗಾಡಿ ನಿಂತಿದೆ ಅಲ್ವಾ ಅಲ್ಲಿ. ಇವಾಗ ಹೇಳಿದ್ದೀನಿ, ಬನ್ನಿ ಮೀಟ್ ಮಾಡಿ. ಐಸ್ ತಿನ್ನ ಕೈ ಬಿಟ್ಕೊಂಡು ಗಾಡಿ ಓಡಿಸ್ತಾರೆ, ಐಸ್ ತಿನ್ನೋದು ಬರೀ ಹೊಡಿಲೆ ಚಪ್ಪಾಳೆ ಅಣ್ಣಂಗೆ, ಹೊಡಿಲೆ ಚಪ್ಪಾಳೆ. ಇಂಥ ಜನರು ಹೆಲ್ಪ್ ಸಿಗ್ತಾರೆ. ಬೇಕಾ? ಬೇಡ, ನಾನು ತಿನ್ಬಿಟ್ಟು ಅಶ್ವಿತಾ ಕೊಡ್ತೀನಿ, ಅಶ್ವಿತಾ ತಿಂತಾಳೆ ಇವಾಗ. ಛೀ ಛೀ ಛೀ. ಕ್ಲೋಸ್ ಅಪ್ ಅಲ್ಲಿ ಬರ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಇವಳು ಎಲ್ಲಿ ಕೂತಿದ್ದಾಳೆ. ಮಾಡಬಾರ್ದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಷ್ಟು ಚೆನ್ನಾಗಿದೆ ಇವಳು. ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಮಾತಾಡ್ತಾಳೆ, ವಿಡಿಯೋ ಆನ್ ಮಾಡಿ ಸೊತ್ತೆಗೆ ಅಮಾಯಕಿ ಥರ ಕಾಣಿಸ್ತಾಳೆ. ಅಮಾಯಕಿ. ಟೈಮ್ ಎಷ್ಟಾಗುತ್ತೆ? 3 ಮೋಯ ಮೋಯ. ಇದ್ರಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟೈತೆ, ನೋಡ್ಕೊಂತೀನಿ. ಇದು ಐಸ್ ತಿನ್ಬೇಕಾರೆ ನೋಡಿ ಫ್ರೆಂಡ್ಸ್, ನಾನೇನು ಗಾನ್ ಇಯರ್. ಬಾಯ್ ಬಾಯ್. ತಗೋ ನೀನು ಸ್ಟಾರ್ಟ್ ಮಾಡಿ. ಇವಾಗ ನಾನು ತಿನ್ಕೊಟ್ಟಿರೋ ಐಸ್ನ ಅಶಿತಾ ತಿಂತವಳು ನೋಡು. ತೂ ಅಶಿತಾ ಕಸ ಬಿಸ್ಕೆ ಮಾಡಬೇಡ ಅಶಿತಾ. ಜಾಸ್ತಿ ತಂದಿಕ್ಬೇಕು, ಅವಾಗಲೇ ನನಗೆ ಖುಷಿ. ಹಾಂ ಮಾತಾಡಿ. ಇವಾಗ ನಾನು ಮುಂದೆ ಬಂದೆ, ಇವಾಗ ಇಲ್ಲಿದ್ದೀನಿ, ಮಾತಾಡಿ. ದೇವ್ರ ಕೈ ಮುಗ್ಬಿಡಿ. ತಿನ್ನಕ್ಕೆ ಬರ್ತಾಳ, ಡಿಸ್ಟರ್ಬ್ ಮಾಡ್ತೀನಿ. ನೋಡ್ರಿ ಅವಳು ಹೆಂಗೆ ತಿಂತವಳೆ. ಮೋಯ ಮಾಡ್ಬೇಕು ಅವಳಿಗೆ. ನೋಡಿ ಇವಾಗ ಎಷ್ಟು ಸೈಲೆಂಟಾಗಿ ಡಿಸೆಂಟಾಗಿ ತಿಂತವಳು, ಇಷ್ಟೇ ಹಚ್ಕೊಂಡು. ಲಿಪ್ಟಿಕ್ ಎಲ್ಲ ಮಾಡಿದ್ಯಾ? ನಾನಲ್ಲ, ನೀನೇ ಮಾಡ್ಕೊಂಡಿರೋದು. ಅವಾಗ ಲಿಪ್ಟಿಕ್ ಒರೆಸಿ ಅದೇನೋ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದಲ್ಲ. ಮಾತಾಡಿ ಫ್ರೆಂಡ್ಸ್. ಏನು ಮಾತಾಡಬೇಕು? ಹಾಯ್ ಹಲೋ ಫ್ರೆಂಡ್ಸ್ ಅಂತ. ಹಾಯ್ ಹಲೋ ಫ್ರೆಂಡ್ಸ್ ಅಂದರೆ ಮೆಟ್ಟಲ್ಲಿ ಹೊಡಿತಾರೆ ನನಗೆ ಫ್ರೆಂಡ್ಸ್. ಅವಳು ನೋಡಿ ಸೈಡ್ಗೆ ಅಪ್ಪಲ್ಲೇ ಮನೆ ಬಂತಂತೆ. ನಿಮ್ಮ ಪ್ರಕಾರ ಏನು ಮನೆ ಇನ್ನೂ ಬಂದಿಲ್ವಾ? ಬಂದಿಲ್ಲ. ಮತ್ತೆ ಹುಡುಗಿ ಯಾಕೆ ಸುಳ್ಳು ಹೇಳ್ತಾಳೆ ಹೇಳು? ಹುಡುಗಿ ಸುಳ್ಳಿಂದಾನೆ ಮನೆ ಫಸ್ಟು ಐಸ್ತಿರ್ತಾರೆ. ನೋಡಿ ಗೈಸ್, ಇಷ್ಟು ತಗೊಂಬಂದಿದ್ದು 700 ರೂಪಾಯಿ ಆಯ್ತು ಗೈಸ್. ಇಷ್ಟು ತಗೊಂಬಂದಿದ್ದು 700. ಇದೆಲ್ಲ ಮೆಜೆಸ್ಟಿಕ್ ಅಲ್ಲಿ 5 ರೂಪಾಯಿ 1 ರೂಪಾಯಿ. ಮೆಜೆಸ್ಟಿಕ್ಗೆ ಹೋಗ್ಬೇಕಾಗಿತ್ತು, ವಿಧಿ ಇಲ್ಲ ಅಂತ ಇಲ್ಲಿಗೆ ಬಂದಿತ್ತು. ಲಿಫ್ಟಿಗೆ ಖಾಲಿ ಹೋಗ್ಬಿಟ್ಟಿತ್ತು, ನಾಳೆ ಲಿಫ್ಟಿಗೆ ಇರಲಿಲ್ಲ, ಅದಕ್ಕೋಸ್ಕರ ಇದು ತೊಗೊಂಬಂದಿದ್ದು. ಲಿಫ್ಟಿಕ್ ಇಲ್ಲ ಅಂದರೆ ಐಶ್ವರ್ಯ ಕೆಲಸಕ್ಕೆ ಹೋಗೋದು. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅವಾಗ ಕರೆಕ್ಟಾಗಿ ಮಾತಾಡ್ತೀಯ. ಅದು ಹೆಂಗೆ? ನನಗೆ ನೀನು ಪೇಮೆಂಟ್ ಕೊಡ್ತೀಯಲ್ಲ ವಿಡಿಯೋ ಮಾಡಿದ್ರೆ. ಹ್ಞೂ ಹೌದೌದು, 50,000. ನಮ್ಮ ಮನೆ ಒಂದು ದಿನಕ್ಕೆ ಮಾರಿಕ್ ಬಿಡ್ತೀನಿ ಇರು. ನಂಗೊಂದು 20,000. ಆ ಹುಡುಗಿ ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗೋ ಹುಡುಗಿಗೆ 20,000 ಕೊಡ್ಬೇಕಂತೆ ನೋಡಿ ಫ್ರೆಂಡ್ಸ್. ಎಷ್ಟನೇ ಕ್ಲಾಸ್ ಅಂತ ಕಮೆಂಟ್ಸ್ ಮಾಡಿ. ಹಾಂ ಹೌದು, ಎಷ್ಟನೇ ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಕರೆಕ್ಟಾಗಿ ಆಯ್ತಾ ಇಲ್ವಾ ನೋಡೋಣ. ಇವ್ರು ಎಷ್ಟನೇ ಕ್ಲಾಸ್ ಓದ್ತಾರೆ ಅಂತ ನೀವು ಕಮೆಂಟ್. ಅವಳು ಓದಲ್ಲ, ಇನ್ನೊಂದು 2 ತಿಂಗಳು ಅಷ್ಟೇ ಅವಳು ಮದುವೆ ಆಗೋಗ್ತಿದ್ದಾಳೆ. ಬಾಯ್ ಬಾಯ್, ಕಳಿಸ್ಕೊಡಿ ಅವಳನ್ನ. ಬಾಯ್ ಬಾಯ್ ಬಾಯ್. ಈ ಚಿಕ್ಕ ಹುಡುಗಿಗೆ ಮದುವೆ ಬೇಕಾ ನೋಡಿ, ಅವಳ ಬುಕ್ಕ ತೆಕ್ಕೊಂಡ್ಬಿಡ್ತಾಳೆ. ಮಾಯ ಮಾಯ. ನಮ್ಮನ್ನ ಅಂಗಡಿ ಹತ್ರ ಬಿಟ್ಬಿಟ್ಟು ಹೋಗು. ಮೋಯ ಮೋಯ. ವಾ ಮೆರೂನ್ ಕಲರ್ ಬಸ್ಸು 407. ಇಲ್ಲ, ಅಲ್ಲೊಂದು ಇದ್ದಿದ್ರೆ ನಾನು ಹೇಳ್ತಿದ್ದೆ ಟಿಕ್ಟಾಕ್ ಈ ಸಲ ಕಪ್ ನಮ್ಮದೇ. RCB ಫ್ಯಾನ್ ಯಾರ್ಯಾರು ಇದ್ದೀರಾ ಹೇಳಿ? ಅದು ಆಗೋಗೈತೆ RCB ಫ್ಯಾನ್. ಅದು ಇವಾಗ ಹಾಕ್ಕೊಂಡು ಓಡಾಡ್ತಿದ್ದಾರೆ ನೋಡಿ.
ಈ ಸಲ ಕಪ್ ನಮ್ದು ಅಂತ. ಬಂದಿಲ್ಲ, ಅದು ಆಲ್ರೆಡಿ ನಮ್ದು ಅಂತ ಇರೋದು, ಓದಕ್ಕೆ ಬಂದಿದೆ ನಮ್ದೇ ಅಂತ ಹೇಳ್ತಿದ್ದೀನಿ. ಹೌದೌದು, ಸಾರಿ. ಈ ಸಲ ಕಪ್ ನಮ್ದು ಬಸ್ ಮೂವ್ ಆಗೋಯ್ತು. ಈ ಸಲ ಕಪ್ ನಮ್ದು ಆಗೋಯ್ತು ಅಂತ ಹೇಳಿ. ಹೌದು, ಕಪ್ ನಮ್ದು ಆಗೋಯ್ತು. RCB ವಿನ್. ನೋಡಿ ಅಲ್ಲಿ 3 ಜನ ಹೆಂಗೆ ಕೂತಿದ್ದಾರೆ ಅಂತ. ಹಳೆ ಕಾಲದಲ್ಲೆಲ್ಲ ಕುತ್ಕೊಂತಾರಲ್ಲ CC ಕ್ಯಾಮ್ರಾ ಹಳ್ಳಿ ಕಡೆಯಲ್ಲಿ ಕುತ್ಕೊಂತಾರಲ್ಲ, ಕ್ಯಾಮ್ರಾನೇ ಬೇಡ, ಮನೆ ಹತ್ರ ಪ್ರತಿಯೊಬ್ಬರು ಅಜ್ಜಿದಿರು ತಾತದಿರೆಲ್ಲ ಕುತ್ಕೊಂಡಿರ್ತಾರಲ್ಲ, ಅವರೇ ಮೇನ್ CC ಕ್ಯಾಮ್ರಾಗಳು. ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ಬೌಲುಕ್ ಚಾಲಕ್ ಅವರೆಲ್ಲ ಹೆಂಗೆ ಹೊಡಿತಾರೆ ಇರೋದು ನಿಜಾನೇ ಹೇಳಿದ್ದಾರೆ. ಅದು ನಿಜದಲ್ಲಿ ಏನದು ಕಾಲ ಇಲ್ಲ. ಎಲ್ಲ ನಿಜ, ಸತ್ಯ ಹರಿಶ್ಚಂದ್ರ ತೊಂಡೆ ನಾನು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಫ್ರೆಂಡ್ಸ್ ಇವಾಗ ಐಶ್ವರ್ಯ ತಿಂತಾ ಇದ್ದಾರೆ. ಕುಡಿ ನಾನು ತಿಂತಿದ್ದೀನಿ. ಇವಾಗ ನೋಡಿ, ಚಾಕ್ಲೇಟ್ ವೇಸ್ಟ್ ಮಾಡಬಾರ್ದಲ್ವಾ ಅಂತ ನಾನೇ ತಿಳ್ಕೊಂಬಿಡಿ. ಸ್ನಾನ ಮಾಡಿರೋದೆಲ್ಲ ಹೋಯ್ತು. ಇವಳು ಬಸ ಕೂತ್ಕೊಂಡವಳೆ. ನಾನು ನಿನ್ನ ತೋರಿಸ್ಬೇಡ, ನಾನು ಇನ್ನ ಹೇಳ್ಬೇಕು ಮನೆಗೆ ಹೋಗಿ ಏನೇ ನಮ್ಮ ಪಾರ ಚಿಕ್ಕ ಮಾಡ್ತೀನಿ. ಚೆನ್ನಾಗಿದೆಯಲ್ಲ ಸೊಪ್ಪು ಹ್ಯಾಂಡ್ ಇದು ಚೆನ್ನಾಗಲ್ಲ. ಇದೊಂದು ಇವಾಗ ಇಲ್ಲೇ ತೊಗೊಂಡಿದ್ದು ಚೆನ್ನಾಗಿ. ಹಾಗೆ ಹೊಡೆದಾಡ್ತಾರೆ ಇಬ್ಬರು ಸುಮ್ಮನೆ ವಿಡಿಯೋ ಮಾಡಿ ಹುಡುಗಿ ಹೋಗಿ ದೊಡ್ಡ ಹುಡುಗಿ ಹತ್ರ ಜಗಳ ಆಡಿದ್ರೆ ಕಮೆಂಟ್ಸ್ ಹಾಕಲ್ವಾ? ಮತ್ತೆ ಇವಾಗ ಹೆಂಗ್ ಕೊಡ್ದೆ ಅವಳ್ಗ? ನಾನು ಬಿಟ್ಟಿತ್ತು ಅಷ್ಟೇ. ಅವರು ಹಂಗೆ ಹೇಳ್ತಿದ್ರು, ಆ ಯಪ್ಪ ಬಿಟ್ಟೆ ಅಂತ ಹೇಳಿದ್ನಂತೆ. ಅದಕ್ಕೆ ಅವಳು ಹಿಂಗ್ ಬಿಟ್ಟೆ ಅಂದ್ಲು, ನಾನು ಹಿಂಗ್ ಬಿಟ್ಟು ತೋರಿಸ್ದೆ. ಅದು ಹಿಂಗ್ ಬಿಟ್ಟಲ್ಲ, ಹಿಂಗೆ ನೀನು ಹಂಗೆ ಹೊಡ್ತಿತ್ತು. 1 ಏಟು 4 ಏಟು ಬಡ್ಡಿ ಸಮೇತ ಹೆಜ್ಜಿಗೆ ಹಾಕಂತಾರಲ್ಲ, ಹೆಂಗೆ ಹಿಂಗಂದು ರಜನಿಕಾಂತ ಕಣ್ಣು ಕುಕ್ಕುತ್ತಾ ಇದೆ. ಚೆನ್ನಾಗಿದ್ದೀನಿ ನೋಡಿ ಅಷ್ಟೇ. ನಮ್ಮನೆ ಹೊರಂಡ ಬಾಲ್ಕನಿ ಚೆನ್ನಾಗಿ. ಇನ್ನು ನಾವು ಏನದು ಬಳೆ ಶಾಪ್ಗೆ ಹೋಗಿತ್ತಲ್ಲ, ಏನೇನು ತೊಗೊಂಬಂದ್ರಿ ಅಂತ ತೋರಿಸ್ತೀನಿ. ಇಷ್ಟಕ್ಕೆ 700 ರೂಪಾಯಿ. ಇದು ಪರ್ಫ್ಯೂಮ್ ತೊಗೊಂಬಂದಿದ್ವಿ. ಆಮೇಲೆ ಸ್ಟಿಕ್ಕರ್ ನನಗೊಂದು, ಇನ್ನು ಮಮ್ಮಗೊಂದು. ಆ್ಯಂಡ್ ರಿಬ್ಬನ್ ತೊಗೊಂಬಂದ್ವಿ 3. ಚೆನ್ನಾಗಿದೆಯಲ್ಲ, ನಮಗೊಂದು, ನನ್ನ ತಂಗಿ ಇಬ್ಬರು. ಆ್ಯಂಡ್ ಇದೆರಡು ಕ್ಲಿಪ್ ತೊಗೊಂಡ್ವಿ. ಚೆನ್ನಾಗಿದೆ, ಸ್ಪಂಜ್ ನೋಡಿ ಚೆನ್ನಾಗಿದೆಲ್ಲ. ಒಂದು ಎರಡು ತೊಗೊಂಡ್ವಿ. ನೆಕ್ಸ್ಟ್ ಲಿಪ್ಟಿಕ್ ಖಾಲಿಯಾಗಿತ್ತು, ಲಿಪ್ಟಿಕ್ ತೊಗೊಬಂದ್ವಿ. ಇದೇ ಮೇನ್ ಬೇಕಾಗಿರೋದು ನನಗೆ, ಲಿಪ್ಟಿಕ್ ಬೇಕಾಗಿರೋದು ತೊಗೊಂಬಂದಿದ್ದು. ಲಿಪ್ಟಿಕ್ಗೆ ಅಂತ ಹೋಗ್ಬಿಟ್ಟು ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಆ್ಯಂಡ್ 2 ಬನಾನಾ ಕ್ಲಿಪ್ಪು, ಆ್ಯಂಡ್ ಇದೊಂದು ಫ್ಲವರ್ ಕ್ಲಿಪ್ಪು, ಅದು ಅಶ್ವಿತಕ್ಕಾಗೆ. ಆ್ಯಂಡ್ ಮಾರ್ಸ್ ಅವ್ರದ್ದು ಲಿಪ್ ಬಾಮ್ ಒಂದು ತೊಗೊಂಡ್ವಿ, ಮಾರ್ಸ್ ಕಂಪ್ನಿದು ಲಿಪ್ ಬಾಮ್. ಆ್ಯಂಡ್ ನೈಲ್ ಪಾಲಿಶ್. ಆ್ಯಂಡ್ ನನ್ನ ಫೇವ್ರೆಟ್, ನೋಡಿದ ತಕ್ಷಣ ಇಷ್ಟ ಆಯಿತು. ಹಿಂಗೆ ತೋರಿಸ್ತೀನಿ ಓಪನ್ ಮಾಡಿ. ಈ ಅಕ್ಕ ಅದ್ರಲ್ಲಿ ನಾನು ಕಾಣಿಸ್ಬಿಟ್ಟೆ. ಚೆನ್ನಾಗಿದೆ ಗೊತ್ತಾ, ಇದರಲ್ಲೊಂದು ಚಿಕ್ಕ ಬಾಚಂಗಿ ಕೊಟ್ಟವ್ರೆ. ನೆಕ್ಸ್ಟ್ ಇದು ಬಾರ್ಬಿದು, ನೋಡಿ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ, ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ತದೆ, ಅದಕ್ಕೆ ತೊಗೊಬಿಟ್ಟೆ. ಚೆನ್ನಾಗಿದೆಯಲ್ಲ, ಇದರಲ್ಲೂ ಬಾರ್ಬಿದು ಚೆನ್ನಾಗಿದೆಯಲ್ಲ. ಅಷ್ಟೇ, ಇದು ಕಸ ಅಷ್ಟೇ. ಇಷ್ಟಕ್ಕೆ 700 ರೂಪಾಯಿ ಆಯಿತು.
ವಿಡಿಯೋನ ನಾವಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.